ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫುಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾಬಾದ್. ಈ ಸ್ವಭಾವ ವಿಶ್ವಾಸಿಗಳಿಗೆ ಮಾತ್ರ. ಆದರೆ ಈ ಸ್ವಭಾವ ನಿಮಗೆ ಇದ್ದರೆ ನೀವು ವಿಶ್ವಾಸಿಯಾಗಲು ಸಾಧ್ಯ. ಆದ್ದರಿಂದ ಯಾವುದಾಗಿದೆ ಆ ಸ್ವಭಾವ ನಮ್ಮಲ್ಲಿ ಇದೆಯಾ ಇಲ್ಲವೋ? ಇಲ್ಲದಿದ್ದರೆ ಇನ್ನು ಮುಂದೆ ಅದನ್ನು ನಾವು ಈ ಒಂದು ಹದೀಸ್ ತರಗತಿ ಮೂಲಕ ಅದನ್ನು ನಾವು ಬೆಳೆಸಿಕೊಳ್ಳಬೇಕಾಗಿದೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬಿ ಸಯೀದ್ ಅಲ್ ಖುದ್ರಿ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಅನ್ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲನ್ ಯಶ್ಬಅ ಮುಮಿನುನ್ ಮಿನ್ ಖೈರಿನ್, ವಿಶ್ವಾಸಿಯಾದಂತಹ ಓರ್ವ ವ್ಯಕ್ತಿಗೆ ಒಳಿತಿನಲ್ಲಿ ಹೊಟ್ಟೆ ತುಂಬಲ್ಲ. ಅಂದರೆ ಒಳಿತುಗಳನ್ನು ಮಾಡುವಂತಹ ವಿಷಯದಲ್ಲಿ ವಿಶ್ವಾಸಿಗೆ ಯಾವತ್ತೂ ಕೂಡ ಇದು ಸಾಕು ಎಂಬಂತಹ ಒಂದು ಮನೋಭಾವ ಬರಲ್ಲ. ಸಾಮಾನ್ಯವಾಗಿ ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ಹೊಟ್ಟೆ ತುಂಬುವಾಗ ಅದನ್ನು ನಾವು ನಿಲ್ಲಿಸ್ತೇವೆ, ಮತ್ತು ನಾವು ತಿನ್ನಲ್ಲ. ಅದೇ ರೀತಿ ಒಳಿತುಗಳನ್ನು ಮಾಡುವಾಗ ಇನ್ನು ಸಾಕು, ಇಷ್ಟು ಮಾಡಿದ್ದೇನಲ್ಲ ಎಂಬಂತಹ ಒಂದು ಚಿಂತನೆ, ಒಂದು ಮನೋಭಾವ ವಿಶ್ವಾಸಿಗೆ ಬರಲ್ಲ. ವಿಶ್ವಾಸಿಗೆ ಆ ರೀತಿಯಾದಂತಹ ಸ್ವಭಾವ ಇಲ್ಲ. ಎಲ್ಲಿಯವರೆಗೆಂದರೆ ಹತ್ತ ಯಕೂನ ಮುಂತಹ ಉಲ್ಜನ್ನ, ಆತನು ಸ್ವರ್ಗಕ್ಕೆ ತಲುಪುವವರೆಗೂ, ಸ್ವರ್ಗ ಪ್ರವೇಶನ ಮಾಡುವವರೆಗೂ ಆತನು ಸತ್ಕರ್ಮಗಳನ್ನು ಮಾಡ್ತಾ ಇರ್ತಾನೆ ಎಂದು. ಆದ್ದರಿಂದ ಸತ್ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ಇದು ನಾನು ಮಾಡಿದ್ದೇನೆ, ಇದು ಸಾಕು, ಈ ಪ್ರತಿಫಲ ನನಗೆ ಬೇಡ ಎಂಬಂತಹ ಚಿಂತನೆ ನಿಮ್ಮಲ್ಲಿ ಬರುವುದಾದರೆ ಖಂಡಿತವಾಗಿಯೂ ನಿಮ್ಮ ಈಮಾನ್ನಲ್ಲಿ ಏನೋ ಒಂದು ಕೊರತೆ ಇದೆ, ನೀವು ಪರಿಪೂರ್ಣ ವಿಶ್ವಾಸಿಯಾಗಿಲ್ಲ ಎಂದಾಗಿದೆ. ಆದ್ದರಿಂದ ಪರಿಪೂರ್ಣ ವಿಶ್ವಾಸ ನಮ್ಮಲ್ಲಿ ಬೇಕು, ನಾವು ವಿಶ್ವಾಸಿಯಾಗಬೇಕು, ಆಗಲೇ ನಮಗೆ ಸ್ವರ್ಗ ಪ್ರವೇಶನ ಸಾಧ್ಯ. ಆದ್ದರಿಂದ ಸತ್ಕರ್ಮಗಳನ್ನು ಮಾಡುವುದರಲ್ಲಿ ನಾವು ಮುಂದಾಗೋಣ. ರಮಲಾನ್ನಲ್ಲಿ ಅದೆಷ್ಟೋ ಸತ್ಕರ್ಮಗಳನ್ನು ನಾವು ಮಾಡಿದ್ದೇವೆ, ಆದರೆ ರಮಲಾನ್ ಮುಗಿದ ನಂತರ ಆ ಸತ್ಕರ್ಮಗಳನ್ನು ಮಾಡಲು ಏನೋ ಒಂದು ಆಲಸ್ಯ ನಮ್ಮಲ್ಲಿ ಕಾಡುತ್ತಿದ್ದರೆ ಖಂಡಿತವಾಗಿಯೂ ನಮ್ಮ ಈಮಾನ್ನಲ್ಲಿ ಏನೋ ಒಂದು ಕೊರತೆ ಇದೆ ಎಂದಾಗಿದೆ ಅದರ ಅರ್ಥ. ಆದ್ದರಿಂದ ಸತ್ಕರ್ಮಗಳು ಯಾವುದೇ ಆಗಲಿ, ಎಷ್ಟೇ ಸಣ್ಣದಾಗಲಿ ಎಷ್ಟೇ ದೊಡ್ಡದಾಗಲಿ, ಸತ್ಕರ್ಮಗಳನ್ನು ಕಾಣುವಾಗ ಅದನ್ನು ಮಾಡಬೇಕು ಎಂಬಂತಹ ಒಂದು ಮನಸ್ಸು ನಮಗೆ ಬೇಕು. ಅಲ್ಲಾಹನು ಆ ರೀತಿಯಾದಂತಹ ಮನಸ್ಸು ನಮಗೆ ನೀಡಿ ಅನುಗ್ರಹಿಸಲಿ, ಪರಿಪೂರ್ಣ ವಿಶ್ವಾಸಿಗಳ ವಿಭಾಗದಲ್ಲಿ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.